ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ ಅನ್ಕೊತೀನಿ. ಇವತ್ತಿನ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಕೂಡ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರಿಸ್ಪಿ ಪೊಟೆಟೊ ಚಿಪ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅಂಗಡಿ ಥರನೇ ಬರುತ್ತೆ. ಈ ಚಿಪ್ಸನ್ನ ಮನೇಲಿ ಒಂದ್ಸತಿ ಟ್ರೈ ಮಾಡಿದ್ಮೇಲೆ ನೀವು ಅಂಗಡಿಯಲ್ಲಿ ಈ ಚಿಪ್ಸನ್ನು ತಗೊಳೋದೇ ಬಿಡ್ತೀರಾ, ಅಷ್ಟು ಕ್ರಿಸ್ಪಿಯಾಗಿ ಅಂಗಡಿ ಥರನೇ ಬರುತ್ತೆ. ಯಾವ ರೀತಿ ಈ ಚಿಪ್ಸನ್ನು ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿವಾಗ 1 kg ಆಲೂಗೆಡ್ಡೆನ ತೊಳೆದಿಟ್ಕೊಂಡಿದ್ದೀನಿ. ಇದನ್ನ ಇವಾಗ ಸಿಪ್ಪೆ ತೆಕ್ಕೊಂಡು ಬರೋಣ ಬನ್ನಿ. ಈಗ ನೀವು ನೋಡ್ಬೋದು, ನಾನು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ನಾವು ನೋಡ್ಬೋದು, ನೀಟಾಗಿ ತೊಳ್ಕೊಂಡು ಸಿಪ್ಪೆ ತೆಕ್ಕೊಂಡಿರೋ ಆಲೂಗೆಡ್ಡೆನ ಒಂದು ಪಾತ್ರೆಯಲ್ಲಿ ಫುಲ್ಲು ನೀರು ತುಂಬಿಸ್ಕೊಂಡು ಆ ನೀರಿನೊಳಗೆ ನಾವು ಆಲೂಗೆಡ್ಡೆನ ಕೊರ್ಕೊಳ್ತಿದ್ದೀವಿ. ಈಗ ನೋಡ್ಬೋದು, ನಾವು ಆಲೂಗೆಡ್ಡೆನ ನೀಟಾಗಿ ಕೊರ್ಕೊಳ್ತಿದ್ದೀವಿ. ಇದನ್ನು 2 ರಿಂದ 3 ಬಾರಿ ತೊಳ್ಕೊಳ್ಬೇಕಾಗುತ್ತೆ. ಆಲೂಗೆಡ್ಡೆನ 2 ರಿಂದ 3 ಸತಿ ತೊಳೆಯೋದ್ರಿಂದ ಏನು ಉಪಯೋಗ ಅಂತ ಹೇಳಿದರೆ, ಎಣ್ಣೆಯಲ್ಲಿ ಬಿಟ್ಟಾಗ ಒಂದಕ್ಕೊಂದು ಅಂಟ್ಕೊಳೋದಿಲ್ಲ, ಅದರಿಂದ ಜಿಡ್ಡಿನ ಅಂಶ ಬಿಟ್ಕೊಳುತ್ತೆ. ಅದರಿಂದ ನಾನು ಆಲೂಗೆಡ್ಡೆನ 2 ರಿಂದ 3 ಬಾರಿ ತೊಳ್ಕೊತಿದ್ದೀನಿ. ಈಗ ನೋಡ್ಬೋದು, ನಾನು ಆಲೂಗೆಡ್ಡೆನ 2 ರಿಂದ 3 ಬಾರಿ ನೀಟಾಗಿ ತೊಳ್ಕೊತಿದ್ದೀನಿ. ತೊಳ್ಕೊಂಡು ನೀಟಾಗಿ ಒಂದ್ಸತಿ ನೀರನ್ನೆಲ್ಲ ಸೋರಿಸ್ಕೊಂಡು ಮತ್ತೆ ಅದಕ್ಕೆ ನೀಟಾಗಿ ಒಂದ್ಸತಿ ನೀರು ತುಂಬಿಸಿ. ನಾನು ನೋಡಿ ಒಂದ್ಸತಿ ನೀರನ್ನ ನೀಟಾಗಿ ಸೋಸ್ಕೊಂಡಿದ್ದೀನಿ, ಮತ್ತೆ ನೀರು ತುಂಬಿಸ್ತಿದ್ದೀನಿ. ನೀರು ತುಂಬಿಸಿ ಸ್ಟವ್ನ ಆನ್ ಮಾಡಿಬಿಟ್ಟು ಆ ನೀರನ್ನ ಸೋರ್ಸೋಕೆ ಹೋಗ್ಬಿಡಿ. ಅದು ಆ ನೀರು ಪಾತ್ರೆಲಿ ಹಂಗೆ ಇರಲಿ. 1 ರೌಂಡು ಕುದಿ ಬರ್ಸ್ಕೊಬೇಕಾಗುತ್ತೆ. ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಿದ್ದೀನಿ. ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಆಮೇಲೆ ಕರ್ದಾದ್ಮೇಲೆ ಕಲಿಸ್ಕೊಂಡಷ್ಟಿಗೆ ಮತ್ತೆ ಉಪ್ಪನ್ನು ಹಾಕ್ತೀವಿ. ಉಪ್ಪಾದ್ಮೇಲೆ 1 ರೌಂಡು ಕುದಿ ಬರ್ಸ್ಕೊಳ್ಳಿ. ಕುದಿ ಬರ್ಸ್ಕೊಳ್ಳೋ ತನಕ ಸಾಕು. 5 ನಿಮಿಷ ಸ್ಟವ್ ಆನಲ್ಲಿ ಇಟ್ಕೊಂಡ್ರೆ ಸಾಕು, ತುಂಬ ಬೇಯಿಸ್ಕೊಳೋದು ಬೇಡ. ಇವಾಗ ನೋಡಿ 5 ನಿಮಿಷ ಆಗಿದೆ. ನಾನು ಕುದಿ ಬರ್ಸ್ಕೊಂಡು ನೀಟಾಗಿ ಸೋಸ್ಕೊಂಡು ಇನ್ನೊಂದು ಪಾತ್ರೆಗೆ ಹಾಕ್ಕೊತಿದ್ದೀನಿ. ಇವಾಗ ನೀವು ನೋಡ್ಬೋದು, ನಾನು ಪೂರ ಸೋಸ್ ಇಟ್ಕೊಂಡಿದ್ದೀನಿ. ಇದನ್ನಿವಾಗ ನಾನು ಒಂದು ಬಟ್ಟೆನ ಹಾಕ್ಕೊಂಡಿದ್ದೀನಿ. ಆ ಬಟ್ಟೆ ಮೇಲೆ ನಾನು ಕುದಿ ಬರ್ಸ್ಕೊಂಡಿರೋಂಥ ಆಲೂಗೆಡ್ಡೆನ ನೀಟಾಗಿ ಅರುತ್ತಿದ್ದೀನಿ. ಈಗ ನೀವು ನೋಡ್ಬೋದು, ನಾನು ಪೂರ ಆಲೂಗೆಡ್ಡೆನ ಅರುದೀನಿ. ಇದೊಂದು 5 ನಿಮಿಷ ಬಟ್ಟೆ ಮೇಲೆ ಇರಲಿ, ನೀರಿನ ಅಂಶ ಎಲ್ಲ ಕೂಡ ಹೋಗಬೇಕು. ಇವಾಗ ಆಲೂಗೆಡ್ಡೆ ನೀಟಾಗಿ ಆರಿದ್ಮೇಲೆ ನಾನು ಒಂದು ತಟ್ಟೆಗೆ ಹಾಕ್ಕೊತಿದ್ದೀನಿ. ನಾನು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ಏನಿಲ್ಲ, ಸಿಂಪಲ್ ಆಗಿದೆ. ಒಂದು ಬೌಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಯಾಕೆಂದರೆ ನಾವು ಆಲೂಗೆಡ್ಡೆನ ಕುದಿ ಬರ್ಸ್ಕೊಂಡಷ್ಟೊತ್ತಿಗೆ ಉಪ್ಪನ್ನು ಹಾಕ್ಕೊಂಡಿದ್ವಿ. ಈಗ ಸ್ವಲ್ಪ ಕಮ್ಮಿ ಹಾಕಿ 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕಿ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಹಿಂಗನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಿದ್ದೀನಿ. ಎಣ್ಣೆ ಕಾದ ನಂತರ ನಾವು ಪ್ಲೇಟಿಗೆ ಹಾಕ್ಕೊಂಡಿದ್ವಲ್ಲ ಆಲೂಗೆಡ್ಡೆನ, ಅದನ್ನೆಲ್ಲ ನೀಟಾಗಿ ಎಣ್ಣೆಗೆ ಬಿಟ್ಕೊಂಡು ಕರ್ಕೊಳ್ಳೋಣ. ಇವಾಗ ನೋಡ್ಬೋದು, ನಾವೆಲ್ಲ ಆಲೂಗೆಡ್ಡೆನೂ ಎಣ್ಣೆಗೆ ಬಿಟ್ಕೊಂಡಾಗಿದೆ. ಇದನ್ನಿವಾಗ ನಾವು ನೀಟಾಗಿ ನೋಡಿ ಈ ಬಣ್ಣಕ್ಕೆ ಬರೋವರೆಗೆ ನಾವು ಎಣ್ಣೆಲಿ ಕರಿಬೇಕಾಗುತ್ತೆ. ನೋಡಿ ಇವಾಗ ಆಗಿದೆ. ನೋಡಿ ಈ ಬಣ್ಣ ಬರೋವರೆಗೆ ನಾವು ಎಣ್ಣೆಲಿ ಕರ್ಕೊಳ್ಬೇಕಾಗುತ್ತೆ. ಇವಾಗ ನೀಟಾಗಿ ನಾವು ಎಣ್ಣೆನ ಸೋರಿಸ್ಕೊಳ್ಳೋಣ.
ನಾವೀಗ ಒಂದು ಪೇಪರ್ಗೆ ಹಾಕ್ಕೊಂಡು ನಾವು ಆವಾಗಲೇ ಮಾಡಿರುವಂಥ ಮಸಾಲನ ನೀಟಾಗಿ ಆಲೂಗೆಡ್ಡೆಗೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಂಡು ರುಚಿ ನೋಡ್ಕೊತ ಕಲಿಸ್ಕೊಳ್ಳಿ. ಇವಾಗ ನೀವು ನೋಡ್ಬೋದು ಎಷ್ಟು ಗರಿ ಗರಿ ಆಗಿದೆ ಬಂದಿದೆ ಪೊಟೆಟೊ ಚಿಪ್ಸ್ ಅಂತ. ಇದಿವಾಗ ಪೊಟೆಟೊ ಚಿಪ್ಸ್ ರೆಡಿಯಾಗಿದೆ ಮಕ್ಕಳಿಗೆ ಇಷ್ಟ ಆಗುವಂತಹ ಕ್ರಿಸ್ಪಿ ಪೊಟೆಟೊ ಚಿಪ್ಸ್. ಇವತ್ತಿನ ಆಲೂಗೆಡ್ಡೆ ಚಿಪ್ಸ್ ರೆಸಿಪಿ ಇಷ್ಟ ಆಗಿದ್ರೆ ಇವತ್ತು ಮಾಡಿರುವಂತಹ ಆಲೂಗೆಡ್ಡೆ ಚಿಪ್ಸ್ ಯಾವ ರೀತಿ ಬಂದಿದೆ ನೋಡೋಣ. ನೋಡ್ಬೋದು ತುಂಬ ಗರಿ ಗರಿಯಾಗಿ ಬಂದಿದೆ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಈ ಪೊಟೆಟೊ ಚಿಪ್ಸು ಅಂಗಡಿಲಿ ಬರೋ ಥರನೇ ಬಂದಿದೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೆಂಗಾಗಿದೆ ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆಲ್ಲರೂ ಇಷ್ಟ ಆಗಿದ್ರೆ ಹಳ್ಳಿ ಪ್ರತಿಭೆಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಹೊಸ ರೆಸಿಪಿಗೊಂದಿಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.